ಇಲ್ಲಿ ಮುಂದುವರಿದ ಸರಣಿ ಹೃದಯಾಘಾತದಿಂದ ಮೃತಪಟ್ಟವರ ಪಟ್ಟಿ ಟಿವಿ5ಗೆ ಲಭ್ಯವಾಗಿದೆ. ಇಲ್ಲಿವರೆಗೂ ಎಷ್ಟು ಜನ ಹೃದಯಾಘಾತಕ್ಕೆ ಬಲಿಯಾದ್ರು ಹಾಸನದಲ್ಲಿ, ಆ ಕುರಿತ ಪಟ್ಟಿ ನಿಮ್ಮ ಮುಂದೆ. ಹಾಸನದಲ್ಲಿ 25ಕ್ಕೂ ಹೆಚ್ಚು ಜನರು ಹೃದಯಾಘಾತದಿಂದನೇ ಸಾವನ್ನಪ್ಪಿದ್ದಾರೆ. ಮೃತರ ಲಿಸ್ಟ್ ಹಿಡಿದು ಮನೆ ಮನೆಗೆ ಹೊರಟಿದ್ದಾರೆ ಅಧಿಕಾರಿಗಳು. ಮೃತರ ಮನೆಗೆ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಭೇಟಿ ಕೊಡ್ತಿದ್ದಾರೆ. ಮೃತರ ಕುಟುಂಬದವರ ವಿವರ ಕೇಳುವುದಕ್ಕೆ ಅಂತ ಅಧಿಕಾರಿಗಳು ದೌಡಾಯಿಸ್ತಾ ಇರೋದು. ಹೃದಯಾಘಾತದ ಬಗ್ಗೆ ಹಿಸ್ಟರಿ ಕೇಳುವುದಕ್ಕೆ ಫೀಲ್ಡ್ಗಿಳಿದಿದ್ದಾರೆ ಡಿಎಚ್ಒ. ಈ ಸ್ಟೆಮಿ ಯೋಜನೆಯನ್ನ ಮತ್ತಷ್ಟು ತಾಲೂಕುಗಳಿಗೆ ವಿಸ್ತರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳು ಫೀಲ್ಡ್ಗಿಳಿದಿದ್ದಾರೆ. ಈಗಾಗಲೇ 28 ಜನ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಅವರ ಮನೆಗೆ ಅಧಿಕಾರಿಗಳು ಭೇಟಿ ಕೊಟ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅವರಿಗೆ ಎಷ್ಟು ವರ್ಷ ವಯಸ್ಸು, ಏನಾದರೂ ದುಶ್ಚಟಗಳಿತ್ತಾ, ನಿಮ್ಮ ಮನೆಯಲ್ಲಿ ಏನಾದರೂ ಅನುವಂಶೀಯವಾಗಿ ಹೃದಯ ಸಂಬಂಧಿ ಕಾಯಿಲೆಗಳಿತ್ತಾ, ಯಾರಾದರೂ ಹಿಂದೆ ಮೃತಪಟ್ಟಿದ್ರಾ, ಇವರೇನಾದರೂ ಎದೆನೋವು ಅಂತೇಳಿ ಯಾವತ್ತಾದರೂ ಹಾಸ್ಪಿಟಲ್ಗೆ ಹೋಗಿದ್ರಾ, ಚಿಕಿತ್ಸೆ ಪಡ್ಕೊಳ್ತಾ ಇದ್ರಾ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಒಂದೊಂದು ಕೇಸ್ಗೂ ಸಂಬಂಧಪಟ್ಟಂತೆ ಏನೇನು ಮಾಹಿತಿ ಲಭ್ಯವಾಗಬಹುದು ಅದನ್ನ ನಾವು ನೋಡಬೇಕಾಗುತ್ತೆ. ಸದ್ಯ ಹಾಸನದಲ್ಲಿ ಹೃದಯಾಘಾತಕ್ಕೆ ಮೃತಪಟ್ಟವರ ಫೋಟೋಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಎಲ್ಲರೂ ಕೂಡ ಯಂಗ್ಸ್ಟರ್ಸ್ಗಳೇ, ಯುವಕ ಯುವತಿ, ಚಿಕ್ಕ ಮಕ್ಕಳಿರ್ಬೋದು ಅಥವಾ ಮಿಡ್ಲ್ ಏಜ್ ಅವರು ಇರ್ಬೋದು, ಎಲ್ಲರೂ ಕೂಡ ಹೃದಯಾಘಾತಕ್ಕೇ ಬಲಿಯಾಗಿರೋದು. ಅವರ ಹಿಸ್ಟರಿಯನ್ನು ಕೆದಕಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಏನಾದರೂ ಈ ರೀತಿ ಸಮಸ್ಯೆ ಇತ್ತಾ ಏನು ಅಂತ. ಅನೇಕರಿಗಾಗಲೇ ಚರ್ಚೆ ಮಾಡ್ತಾ ಇರೋದು ಕೋವಿಡ್ ಸೈಡ್ ಎಫೆಕ್ಟ್ ಇದು, ಹಾಗಾಗಿ ಈ ರೀತಿ ಆಗ್ತಾ ಇದೆಯಾ ಅಂತ. ಸಿದ್ದರಾಮಯ್ಯ ಅವರು ಕೂಡ ಈಗ ಕ್ಲಾರಿಟಿ ಕೊಟ್ಟಿರೋ ಪ್ರಕಾರ ಕೋವಿಡ್ ಎಫೆಕ್ಟ್ ಅಲ್ಲ ಅಂತ. ಬಟ್ ಹಂಗೊಂದು ಚರ್ಚೆ ಅಂತೂ ಇದ್ದೇ ಇದೆ.